ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ನಾವಿವತ್ತು ಇಸ್ಕಾನ್ ಟೆಂಪಲ್ಗೆ ಹೊರಟಿದ್ದೀವಿ. ನಾವು ಮಾರ್ನಿಂಗ್ ಗಂಟೆ ಬಸ್ ಹತ್ಕೊಂಡು ಸೀದಾ ಜಾಲಹಳ್ಳಿ ಕ್ರಾಸ್ಗೆ ಹೋದ್ವಿ. ಜಾಲಹಳ್ಳಿ ಕ್ರಾಸಿಂದ ಮೆಟ್ರೋದಲ್ಲಿ ಹೋಗೋಣ ಅಂತ ಮೆಟ್ರೋ ಹತ್ರ ಹೋಗ್ತಾ ಇದ್ದೀವಿ. ಮೆಟ್ರೋ ಹತ್ರ ಹೋಗಿ ಅಲ್ಲಿ ಟಿಕೆಟ್ ತೊಗೊಂಡು ಮೆಟ್ರೋದಲ್ಲಿ ಮಹಾಲಕ್ಷ್ಮಿ ಸ್ಟೇಜ್ಗೆ ಹೋಗೋಣ ಅಂತ. ಅಲ್ಲಿಂದ ಮಹಾಲಕ್ಷ್ಮಿ ಬಂದು ಇಳ್ದು ಆಟೋ ಹತ್ಕೊಂಡು ದೇವಸ್ಥಾನದ ಹತ್ರ ಹೋಗೋಣ ಅಂತ ಆಟೋ ಹತ್ಕೊಂಡು ಹೊರಟು ದೇವಸ್ಥಾನದ ಹತ್ರ ಬಂದು ಇಲ್ಲಿ ಸ್ಲಿಪ್ಪರ್ ಬಿಟ್ಟು ನಾವು ಡೈರೆಕ್ಟ್ ಆಟೋ ಹತ್ಕೊಂಡು ಮೇಲ್ಗಡೆಗೆ ಬಂದು ಮೆಟ್ಲು ಹತ್ಕೊಂಡ್ಬಂದಿದ್ರೆ ಕ್ಯೂ ಜಾಸ್ತಿ ಇತ್ತು. ಅದಕ್ಕೆ ಬೇಗ ಹೋಗ್ಬಿಡೋಣ, ಟೈಮ್ ಆಗುತ್ತೆ ಊರಿಗೆ ಹೋಗ್ಬೇಕಲ್ಲ ಅಂತ ಬೇಗ ಬಂದು ಇಲ್ಲಿ ಮೆಟ್ಲು ಹತ್ಕೊಂಡ್ಬಂದರೆ ಇಲ್ಲೊಂದು ಚೀಟಿ ಕೊಡ್ತಾ ಇರ್ತಾರೆ. ಚೀಟಿಲಿ 108 ಬಾರಿ 108 ಹೆಜ್ಜೆ ಇಟ್ಕೊಂಡು ಆ ಥರ ಹೇಳ್ಕೊಂಡು ಪ್ರಹ್ಲಾದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮುಂದೆ ಹೋದರೆ ಶ್ರೀನಿವಾಸ ದೇವಸ್ಥಾನ. ಇದು ದೇವಸ್ಥಾನದಲ್ಲಿ ದರ್ಶನ ಮಾಡಿ ನಾವು ರಾಧಾಕೃಷ್ಣ ಅವ್ರ ಟೆಂಪಲ್ಗೆ ಮುಂದೆ ಇನ್ನು ಮೆಟ್ಲು ಹತ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಅಂಗಡಿ ಎಲ್ಲ ಇಟ್ಕೊಂಡಿರ್ತಾರೆ. ಪೂಜೆ ಸಾಮಾನು ತೊಗೊಳೋರು ತೊಗೊಬೋದು, ಹಣ್ಣು ಕಾಯಿ ಎಲ್ಲ ತೊಗೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲೇ ಲಾಸ್ಟು ವಿಡಿಯೋ ಫೋಟೋ ಏನು ತೊಗೊಳಂಗಿಲ್ಲ, ಇಲ್ಲೇ ನಿಂತ್ಕೊಂಡು ಎಲ್ಲರೂ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ಇದೇ ಲಾಸ್ಟು. ಇಲ್ಲ ಮುಂದೆ ಹೋದರೆ ಫೋಟೋ ವಿಡಿಯೋ ಎಲ್ಲ ಏನು ಮಾಡ್ಕೊಳಂಗಿಲ್ಲ, ಸೆಕ್ಯೂರಿಟಿ ಎಲ್ಲ ಫೋನ್ ಕಿತ್ಕೊತಾರೆ. ಅದಕ್ಕೆ ಇಲ್ಲೇ ವಿಡಿಯೋ ಮಾಡ್ತಾಯಿದ್ದೀವಿ. ಇದು ಒಳಗಡೆ ಗರ್ಭಗುಡಿ ಹತ್ರ. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಆದರೂ ನಾವು ವಿಡಿಯೋ ಹಾಕ್ಬೇಕಲ್ಲ ಅಂತ ಕೂತ್ಕೊಂಡು ಸುಮ್ಮನೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎಲ್ಲರೂ ಜಪ ಮಾಡ್ತಾಯಿದ್ದಾರೆ. ಇಲ್ಲಿ ಕೂತ್ಕೊಂಡು ಹರೇ ರಾಮ ಹರೇ ಕೃಷ್ಣ ಅಂತ ಜಪ ಮಾಡ್ತಾರೆ. ಇದು ಆಚೆ ಬಂದರೆ ಇಲ್ಲಿ ಬುಕ್ಸ್ ಎಲ್ಲ ಸಿಗುತ್ತೆ, ಬುಕ್ಸು ಪ್ರಸಾದ ಎಲ್ಲ ಸಿಗುತ್ತೆ. ದೇವ್ರ ಫೋಟೋ, ಕೈಗೆ ಹಾಕ್ಕೊಳೋದು ದಾರ ಎಲ್ಲ ಥರದ್ದು ಸಿಕ್ಕುತ್ತೆ. ವಿಗ್ರಹ ಯಾವ ಥರದ್ದು ಬೇಕೋ ವಿಗ್ರಹ ಕೃಷ್ಣಂದು ಎಲ್ಲ ಸಿಗುತ್ತೆ. ಇಲ್ಲಿಂದ ಮುಂದೆ ಹೋದರೆ ಅಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ. ನಾವು ದುಡ್ಡು ಕೊಟ್ಬಿಟ್ಟು ಪ್ರಸಾದ ತೊಗೊಬೋದು. ಅಲ್ಲಿ ಪ್ರಸಾದನೂ ಕೊಡ್ತಾರೆ. ಅದನ್ನು ಎಕ್ಸಿಬಿಷನ್ ಥರ ಎಲ್ಲ ಇಟ್ಟಿರ್ತಾರೆ. ನಾವು ಏನು ಬೇಕಾದರೂ ತೊಗೊಬೋದು. ಬಟ್ಟೆ, ಫೋಟೋ ಫ್ರೇಮು, ವಿಗ್ರಹಗಳು, ಗಿಫ್ಟ್ ಕೊಡ್ತಾರಲ್ಲ ಆ ಥರದ್ದು ಎಲ್ಲ ಇಟ್ಟಿರ್ತಾರೆ. ನಮ್ಗೆ ಏನು ಇಷ್ಟನೋ ಅದೆಲ್ಲ ತೊಗೋಬೋದು. ತೊಗೊಳೋಕೆ ಇಷ್ಟ ಇರೋರು ತೊಗೋಬೋದು, ತೊಗೊಂಡೇನೂ ಇರ್ಬೋದು. ಎಲ್ಲ ಇಟ್ಟಿರ್ತಾರೆ. ಅಲ್ಲಿ ಗ್ರಂಥ, ಬುಕ್ಸು, ಗ್ರಂಥ ಕೃಷ್ಣಂದು, ರಾಧಾಕೃಷ್ಣಂದು ಎಲ್ಲ ಥರದ್ದು ಗ್ರಂಥಗಳದ್ದು ಬುಕ್ ಇರುತ್ತೆ. ತೊಗೋಬೋದು. ಬೇಕಾದರೆ ಓದೋಕ್ಕೆ ಇಷ್ಟ ಇರೋರು ತೊಗೊಂಡು ಓದ್ಬೋದು. ಕೆಲವೊಬ್ರಿಗೆ ತುಂಬ ಅಂದರೆ ಆಸಕ್ತಿ ಇರುತ್ತೆ ಅಂಥವರು ತೊಗೊಬೋದು. ಸ್ವೀಟ್ಸ್ ಎಲ್ಲ ಇಟ್ಟಿರ್ತಾರಲ್ಲಿ, ನಮಗೆ ಬೇಕಾದರೆ ತೊಗೋಬೋದು. ಪ್ರಸಾದಕ್ಕೆ ಅಂತ ತೊಗೊಳಕ್ಕೆ ಅಂತ ಇಟ್ಟಿರ್ತಾರೆ. ಕೆಲವೊಬ್ಬರು ತೊಗೊತಾರೆ, ತೊಗೊಳ್ದೇನೂ ಇಡ್ತಾರೆ, ತೊಗೋಬೋದು. ಇಲ್ಲಿ ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ. ದೇವಸ್ಥಾನದ್ದು ಪ್ರಸಾದ ಇದು. ಇಲ್ಲಿ ಪ್ರಸಾದ ತಿಂದು ಆಚೆ ಬಂದರೆ ವ್ಯೂಸು ಈ ಥರ ಇರುತ್ತೆ. ಆಚೆಯಿಂದ ದೇವಸ್ಥಾನ ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಆಚೆ ಬಂದು ವಾಪಸ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.